HAL ಎಂದೇ ಪ್ರಸಿದ್ಧಿ ಪಡೆದಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಲವು ಲಘು ಯುದ್ಧ ವಿಮಾನಗಳನ್ನು ವಿನ್ಯಾಸಗೊಳಿಸಿ ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿರುವ ಬಹುದೊಡ್ಡ ಸಂಸ್ಥೆ. ಶ್ರೀ ವಾಲ್ಚಂದ್ ಹೀರಾಚಂದ್, ಖ್ಯಾತ ವಿಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯ, ಜಯಚಾಮರಾಜೇಂದ್ರ ಒಡೆಯರ್ ಶ್ರಮದ ಫಲದಿಂದ ಬೆಳೆದು ನಿಂತಿರುವ HALನ ಘಾಟ್ಗೆ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಮಧುರ ಮಧುರವಿ ಮಂಜುಳ ಗಾನದ ಮುದ್ರಿತ ಪ್ರಸಾರ ನಿಮಗಾಗಿ. ಡಾಕ್ಟರ್ ವಿಷ್ಣುವರ್ಧನ್ ಇದೆಲ್ಲ ಅಭಿನಯಿಸಿರ್ತಾರೆ. ಶ್ರೀನಿವಾಸ ಮೂರ್ತಿಯವರ ನಾಯಕನಾಗಿ ಬಂದಂಥ ಮೊದಲನೇ ಚಿತ್ರ, ಅಂದರೆ ಜನಪ್ರಿಯವಾಗಿದ್ದು. ಆ ಚಿತ್ರದಲ್ಲಿ ಒಂದು ಹಾಡನ್ನ ಉದಯಶಂಕರ ಬರೀತಾರೆ, ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲ ವನದೇವಿ ಮುಡಿಗೆ ಅಂತ. ಉದಯಶಂಕರ ಸಾಹಿತ್ಯ ಅಂದರೆ ಹಾಗೆ, ತಾರೆ ಬಾನಿಗೆ ತಾವರೆ ನೀರಿಗೆ, ಅಲ್ಲಿ ಬಿಡ್ತಕ್ಕಂಥ ಹೂವೆಲ್ಲ ವನದೇವಿ ಮುಡಿಗೆ ಅಂತ. SP ಬಾಲಸುಬ್ರಹ್ಮಣ್ಯಂ, S ಜಾನಕಿ ಅವರು ಹಾಡಿರ್ತಕ್ಕಂಥ ರಾಜನ್ ನಾಗೇಂದ್ರ ಸ್ವರ ಸಂಯೋಜನೆಯ ಈ ಗೀತೆ ನಿಮ್ಮಂದು ಹಾಡ್ತಾ ಇದ್ದಾರೆ S ಬಾಬು ಮತ್ತು ಶಶಿಕಲಾ. ಕಡಲಲ್ಲಿ ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ಕಣ್ಣಲ್ಲಿ ಮನದಲ್ಲಿ, ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲ ಬನದೇವಿ ಮುಡಿಗೆ, ನೀ ನನ್ನ ಬಾಳಿಗೆ. ಬಾನಲಿ ಮಳೆಯು ಭೂಮಿಯಲ್ಲಿ ತುಂಬಿಯು ಹೂವಲಿ, ನಾನೆಂದು ನಿನ್ನಲಿ ನಾನೆಂದು ನಿನ್ನಲಿ, ತಾಳಿಯು ಕೊರಳಿಗೆ ಉಂಗುರ ಬೆರಳಿಗೆ, ತಾಳಿಯು ಕೊರಳಿಗೆ ಉಂಗುರ ಬೆರಳಿಗೆ, ಹೂದಂಡೆ ಈ ಎಣ್ಣ ಮುಡಿಗೆ, ನೀ ನನ್ನ ಬಾಳಿಗೆ. ಕಡಲಲ್ಲಿ ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ಕಣ್ಣಲ್ಲಿ ಮನದಲ್ಲಿ, ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲ ಬನದೇವಿ ಮುಡಿಗೆ, ನೀ ನನ್ನ ಬಾಳಿಗೆ. ಕಾಣದ ದಿನವೂ ವರುಷದಂತೆ, ನಿನ್ನನು ಸೇರಲು ಯುಗವೊಂದು ನಿಮಿಷದಂತೆ, ನೋಡಲು ಬಯಕೆ ಹೃದಯದಲ್ಲಿ ನಾಚುತ್ತಾ ಕರಗಿದೆ ನನ್ನ ಆಸೆ ನಿನ್ನಲಿ, ನನ್ನಾಸೆ ನಿನ್ನಲಿ, ತಾಳಿಯು ಕೊರಳಿಗೆ ಉಂಗುರ ಬೆರಳಿಗೆ, ತಾಳಿಯು ಕೊರಳಿಗೆ
ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ಕಣ್ಣಲ್ಲಿ ಮನದಲ್ಲಿ ತಾರೆಯು ಬಾಣಿಗೆ ತಾವರೆ ನೀರಿಗೆ ಹೂವೆಲ್ಲ ಬನದೇವಿ ಮೂಡಿಗೆ ನೀನಲ್ಲ ಬಾಳಿಗೆ ನೀನಲ್ಲ ಬಾಳಿಗೆ ಲಾ 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 ಲಾ. ಆಹಾ ಆಹಾ. 1982ರಲ್ಲಿ ಒಂದು ಸಿನಿಮಾ ತೆಗಿತಾರೆ, ಅದರ ಹೆಸರು ಪರಾಜಿತ ಅಂತ. ಅದರಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಹೀರೋ. ಅದರಲ್ಲಿ ಒಂದು ಹಾಡನ್ನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ತಂಗಿ ಎಸ್ ಪಿ ಶೈಲಜಾ ಅವರು ಹಾಡಿದ್ದಾರೆ, ಸುತ್ತಮುತ್ತಲು ಸಂಜೆಗತ್ತಲು ಅಂತಕ್ಕಂಥದ್ದು. ರಾಜನ್ ನಾಗೇಂದ್ರ ಅವರ ಸಂಗೀತ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ. ಗೀತೆಯನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಶಕುಂತಲಾ ಎ ರಾಯಚೂರು. ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಎಲ್ಲ ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ ಕುಣಿಯೋಣ ನಲಿಯೋಣ ಹತ್ತಿರಿ ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಎಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ. ನೆನ್ನೆಯ ನಾಳೆಯ ಚಿಂತೆ ನಮಗೇಕೆ ಇಂದು ಜಾರುವ ಮುನ್ನವೇ ಸವಿಯೋಣ ತಾರುಣ್ಯವನ್ನು ಕಣ್ಣಿಗೆ ಹಬ್ಬವು ಇನ್ನು ಈ ಅಂದ ಚಂದ ಬಿಟ್ಟರೆ ಸಿಕ್ಕದು ಇನ್ನೆಂದು ಇಂಥ ಆನಂದ ಅತ್ತ ಇತ್ತ ಓಡದಂತೆ ಚಿತ್ತವನ್ನು ಕಟ್ಟಿ ಇಟ್ಟು ನಲಿಯುವ 1 2 3 ಹೋ ಸುತ್ತಮುತ್ತಲು ಸಂಜೆಗತ್ತಲು ಮತ್ತು ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾಡುವ ಎಲ್ಲ ತೇಲಾಡುವ. ಚಿಕ್ಕ ಚಿಕ್ಕ ಚುಮ್ ಚುಮ್ ಚಿಕ್ಕ ಚಿಕ್ಕ ಚುಮ್ ಚುಮ್ ಚಿಕ್ಕ ಚಿಕ್ಕ ಚುಮ್ 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 ಚಿಕ್ಕ ಚಿಕ್ಕ ಚುಮ್ ಚುಮ್ ಚಿಕ್ಕ ಚಿಕ್ಕ ಚುಮ್ ಚುಮ್ ಚಿಕ್ಕ ಚಿಕ್ಕ ಕುಟ. ಹೆಣ್ಣಿನ ಗಂಡಿನ ಏನ ಇಲ್ಲೆಂದು ಇಲ್ಲ ಮೊದಲೇ ಮೋಜಿನ ಮದುವ ಇರೋಣ ನಾವಿಲ್ಲ. ಹಿಂದಿಗೆ
ನಮಗೆಲ್ಲ ಗೊತ್ತು, ಮಿಸಲ್ ಮ್ಯಾನ್ ಅಂತಕ್ಕಂಥದ್ದು ಅಬ್ದುಲ್ ಕಲಾಂ ಅವರು. ಅಬ್ದುಲ್ ಕಲಾಂ ಅವರು ಅವರ ಗುರುಗಳಾದಂತಹ ಸತೀಶ್ ಧವನ್ ಅವರ ಹತ್ರ ಕೆಲಸ ಮಾಡ್ತಾರೆ. ಒಂದು ಮಿಸೈಲನ್ನು ಉಡಾವಣೆ ಮಾಡಬೇಕಾಗತ್ತೆ. ಅದಕ್ಕೆ ನೇತಾರರು, ಮುಖಂಡರಾಗಿರ್ತಕ್ಕಂಥವರು ಅಬ್ದುಲ್ ಕಲಾಂ ಅವರು. ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ, ಕಷ್ಟಪಡ್ತಾರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾರೆ. ಉಡಾವಣೆಯಲ್ಲಿ ಅದು ಯಶಸ್ವಿ ಆಗೋದಿಲ್ಲ. ಆಗ ಮಾಧ್ಯಮದವರು ಎಲ್ಲರೂ ಯಾರು ಇದಕ್ಕೆ ಕಾರಣ, ಇದರ ಸೋಲಿಗೆ ಯಾರು ಕಾರಣ, ಅವರನ್ನು ಕರೆಸಿ ಅಂತ ಹೇಳ್ತಾರೆ. ಆಗ ಅಬ್ದುಲ್ ಕಲಾಂ ಅವರು ಆ ಪ್ರಾಜೆಕ್ಟಿನ ಮುಖ್ಯಸ್ಥರಾಗಿರ್ತಾರೆ. ಧವನ್ ಅವ್ರ ಹತ್ರ ಹೋಗ್ತಾರೆ. ಧವನ್ ಅವ್ರ ಹತ್ರ ಹೋಗಿ, ಸರ್ ಇದು ಫೇಲ್ಯೂರ್ ಆಯಿತು, ಪ್ರೆಸ್ನವರು, ಮೀಡಿಯಾದವರೆಲ್ಲ ಕಾಯ್ತಾ ಇದ್ದಾರೆ, ನಾನು ಹೋಗ್ತೀನಿ ಅಂದಾಗ, ಇಲ್ಲ ನೀನು ಹೋಗಬೇಕಾಗಿಲ್ಲ, ನಾನು ಹೋಗ್ತೀನಿ ಅಂತ ಹೇಳೋದು. ಸರಿ, ನೀನು ಒಳಗಡೆ ಹೋಗು, ನೀನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದೀಯಾ, ನಿನ್ನ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿತ್ತು ಅನ್ನೋದಕ್ಕೆ ನಾನೇ ಸಾಕ್ಷಿ, ನಾನು ಹೋಗ್ತೀನಿ, ಯಾಕಂದರೆ ಸಂಪೂರ್ಣವಾಗಿರ್ತಕ್ಕಂತಹ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ. ಆಗ ಸತೀಶ್ ಧವನ್ ಅವರು ಹೋಗ್ತಾರೆ. ಹೋಗಿ ಮೀಡಿಯಾದವ್ರಿಗೆ ಹೇಳ್ತಾರೆ, ಹೌದು, ತಾಂತ್ರಿಕವಾಗಿ ಅನೇಕ ಕಡೆ ತಾಂತ್ರಿಕ ದೋಷಗಳಾಗತ್ತೆ, ಇದು ಮನುಷ್ಯನ ಕಾರಣ ಅಲ್ಲ, ಇದು ತಾಂತ್ರಿಕವಾಗಿರ್ತಕ್ಕಂತಹ ಕಾರಣ. ಆದರೂ ಸಹಿತ ಇದು ಆದದಕ್ಕೆ ನಾನು ಜವಾಬ್ದಾರನಾಗ್ತೇನೆ, ಯಾಕಂದರೆ ಇದರ ಸಂಪೂರ್ಣವಾದಂತಹ ಜವಾಬ್ದಾರಿ ನಂದು. ಮುಂದೆ ಈ ಥರ ಆಗದೇ ಇರ್ತಕ್ಕಂಥದ್ದನ್ನು ನೋಡುವಂತಹ ಪ್ರಯತ್ನವನ್ನು ಮಾಡ್ತೀನಿ, ಯಾಕಂದರೆ ನಾನು ಸಂಪೂರ್ಣವಾಗಿ ಖಡಾಖಂಡಿತವಾಗಿ ಯಾವುದೇ ಗ್ಯಾರಂಟಿ ಕೊಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಇದೆಲ್ಲ ತಾಂತ್ರಿಕವಾಗಿರ್ತಕ್ಕಂಥದ್ದು ಅಂತ. ಆಮೇಲೆ ಬರ್ತಾರೆ. ಮುಂದೆ ನೆಕ್ಸ್ಟ್ರಲ್ಲಿ ಅಬ್ದುಲ್ ಕಲಾಂ ಅವರೇ ಅದರದ್ದು ಇನ್ನೊಂದು ಉಡಾವಣೆ ಆಗತ್ತೆ, ಯಶಸ್ವಿ ಆಗತ್ತೆ. ಆಗ ಸತೀಶ್ ಧವನ್ ಅವರು, ನೀನು ಹೋಗಿ ಇವತ್ತು ಪ್ರೆಸ್ಸನ್ನ ಜೊತೆಗೆ ನೀನು ಇಂಟ್ರ್ಯಾಕ್ಟ್ ಮಾಡು ಅಂತ ಹೇಳ್ತಾರೆ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಮಧುರವಿ ಮಂಜುಳಗಾನದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಾನು ಹೊತ್ಕೊಂಡಿದ್ದೀನಿ. ಸತೀಶ್ ಧವನ್ ಅವ್ರ ಥರ ಯಾವುದರಲ್ಲೂ ಏನಾದರೂ ಲೋಪದೋಷಗಳಾದರೆ ಅದಕ್ಕೆ ನಾನು ಜವಾಬ್ದಾರಿನಾಗ್ತೀನಿ. ಏನಾದರೂ ಯಶಸ್ಸಾಗಿದ್ದರೆ ಕಲಾವಿದರದು. ಹಾಗಾಗಿ ಅನೇಕ ಕಲಾವಿದರು ಭಯವನ್ನು ಪಟ್ಟಿದ್ದಾರೆ. ನಾನು ಸ್ವತಃ ಅವರ ಜೊತೆಗೆ ಭೇಟಿ ಮಾಡಿ ಒಳಗಡೆ ಮಾತನಾಡಿದಾಗ, ಹಿಂದ್ಗಡೆ ಮಾತನಾಡಿದಾಗ ನೋಡಿ, ಒಂದು ಚಿಕ್ಕ ಹುಡುಗಿ ರಾಣೆಬೆನ್ನೂರಿಂದ ಬಂದಿದ್ದಾಳೆ, ಹಾಡಿದ್ಲು ಇಲ್ಲಿ. ಮೊದಲೇ ಬಾರಿಗೆ ಕ್ಯಾಮ್ರಾ ಎದುರಿಸಿದ್ದಾಳೆ, ಸ್ಟೇಜ್ ಮೇಲೆ ಬಂದಿದ್ದಾಳೆ. ಅವಳಿಗೆ ಸ್ಟೇಜ್ ಅನ್ನೋದೇ ಗೊತ್ತಿಲ್ಲ. ಅವಳು ಬರಬೇಕಾದ್ರೆ 5 ಸರ್ತಿ ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ಲು. ನಾನೇ ನೋಡಿದೆ ಎದುರುಗಡೆ ಹೋಗೋದು, ನಮಸ್ಕಾರ ಮಾಡೋದು, ಒಂದು ಫೋಟೋ ಇಟ್ಕೊಂಡಿದ್ದಾಳೆ ಚಿಕ್ಕದು. ಆ ಫೋಟೋಗೆ ಹೋಗೋದು, ನಮಸ್ಕಾರ ಮಾಡೋದು, ಮತ್ತೆ ಬರೋದು, ಫೋಟೋಗೆ ಹೋಗೋದು, ನಮಸ್ಕಾರ ಮಾಡೋದು, ಬರೋದು ಮಾಡ್ತಾರೆ. ಅಂದರೆ ಅಷ್ಟು ಗಾಬರಿಯಲ್ಲಿಯೂ ಸಹಿತ ಹಾಡಿದರೂ ಸಹಿತ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆ ಪ್ರಾಮಾಣಿಕ ಪ್ರಯತ್ನವೇ ಮುಂದೆ ಅರಳತಕ್ಕಂತಹ ಮೊಗ್ಗು, ಅದೇ ಸಾಕ್ಷಿ, ಅದು ಅರಳಿ ಹೂವಾಗ್ತಕ್ಕಂಥದ್ದು ಖಂಡಿತವಾಗಿಯೂ ಇರತಕ್ಕಂಥದ್ದು. ಅನೇಕರು ಟೀಕೆಯನ್ನು ಮಾಡ್ತಾರೆ. ಟೀಕೆ ಮಾಡ್ತಕ್ಕಂಥದ್ದನ್ನು ನಾನು ಬಹಳ ಒಪ್ಕೊಳ್ತೀನಿ. ಟೀಕಾಕಾರರು ಇರಲಿಲ್ಲಕ್ರೆ ಸುಧಾರಣೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೊಗಳ ಭಟ್ಟರಿಂದ ಖಂಡಿತವಾಗಿಯೂ ಸುಧಾರಣೆ ಆಗೋದಿಲ್ಲ. ಹೊಗಳ ಭಟ್ಟರಕ್ಕಿಂತ ಟೀಕಾಕಾರರು ತಮ್ಮ ಸ್ನೇಹಿತರಾಗಿರಬೇಕು. ಟೀಕೆ ಮಾಡಿದಾಗ ನಾವು ಎಲ್ಲಿ ತಪ್ಪುಗಳನ್ನು ಮಾಡಿದ್ದೀವಿ ಅನ್ನೋದು ನಮಗೆ ಅರಿವಾಗತ್ತೆ. ಹಾಗಾಗಿ ಯಾರು ನಮ್ಮ ಕಾರ್ಯಕ್ರಮಗಳನ್ನು ಟೀಕೆ ಮಾಡ್ತಾರೆ ಅವರ ಟೀಕೆಗಳಿಗೆ ನಾವು ಗೌರವಿಸ್ತೇವೆ. ಅನೇಕರು ಹೇಳಿದರು, ಈ ಮಧುರವಿ ಮಂಜುಳಗಾನ ಪ್ರಯೋಗಶಾಲೆ ಆಗ್ತಾ ಇದೆಯಲ್ಲ, ಹೊಸಬರಿಗೆ ಪ್ರಯೋಗಶಾಲೆ ಆಗ್ತಾ ಇದೆಯಲ್ಲ ಅಂತ. ಪ್ರಯೋಗಶಾಲೆಯಿಂದನೇ ಪ್ರಯತ್ನಗಳು ಆದಾಗ ಅಲ್ಲಿ ಎಲ್ಲ ಪರೀಕ್ಷೆಗಳಾಗೋದೇ ಪ್ರಯೋಗಶಾಲೆಯಲ್ಲಿ. ಹಾಗಾಗಿ ಅವರಿಗೆ ಬಹಳ ನಮ್ರತೆ ಅಂತ. ನಿಜ, ಮಧುರವಿ ಮಂಜುಳಗಾನ ಇವತ್ತು ಪ್ರಯೋಗಶಾಲೆ ಆಗಿದೆ. ಪರೀಕ್ಷೆಗಳು ಸಹಿತ ಪ್ರಯೋಗಶಾಲೆಯಲ್ಲೇ ಆಗೋದು.
ಚಿನ್ನ ಸಹಿತ ಅಪ್ಪಟವಾಗಿರ್ತಕ್ಕಂತಹ ಚಿನ್ನ ಹೌದೋ ಅಲ್ಲೋ ಅನ್ನೋದನ್ನು ಪರೀಕ್ಷೆ ಆಗೋದು ಸಹಿತ ಪ್ರಯೋಗಶಾಲೆಯಲ್ಲಿ. ಹಾಗಾಗಿ ಈ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಆಗಿ ಆ ಪರೀಕ್ಷೆಯಲ್ಲಿ ಅನೇಕರು ಉತ್ತೀರ್ಣರಾಗಿ ಹೊರಡೆ ಬರ್ತಾಯಿದ್ದಾರೆ. ಮಾರ್ಕ್ಸ್ಗಳು ಕಡಿಮೆ ತೊಗೊಂಡಿರ್ಬೋದು, ಆದರೆ ಪಾಸ್ ಆಗಿದ್ದಾರೆ. ಮುಂದೆ ಇನ್ನೂ ಹೆಚ್ಚಿನ ಮಾರ್ಕ್ಸನ್ನು ಪಡೀತಾರೆ ಅನ್ನುವಂತಹ ಮಾತಿನೊಂದಿಗೆ ಯಾರು ಮೊದಲನೇ ಬಾರಿಗೆ ಬಂದು ಅಥವಾ ಎರಡನೇ ಬಾರಿಗೆ ಬಂದು ಅಥವಾ ಅನೇಕ ಬಾರಿ ಬಂದರೂ ಸಹಿತ ತಮ್ಮನ್ನು ನೋಡಿದಾಗ ಯಾರು ಗಾಬರಿಪಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದಾರೆ, ಅವರನ್ನು ತಾವು ಬೆನ್ನು ಚಪ್ಪರಿಸಿ ನೀನು ಮಾಡಿರ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ ಮುಂದೆ ನಿನ್ನ ಯಶಸ್ಸಿಗೆ ದಾರಿಯಾಗತ್ತೆ ಅನ್ನುವಂಥದ್ದನ್ನು ತಾವು ಹೇಳಿದರೆ ಅವರ ಪ್ರಯತ್ನ ಭಾಳ ಯಶಸ್ಸಿನ ಕಡೆಗೆ ಹೋಗ್ತಕ್ಕಂತಹ ಪ್ರಯತ್ನ ಅನ್ನುವಂಥ ಮಾತಿನೊಂದಿಗೆ ಮುಂದುವರಿಯುತ್ತೆ. ಆಶಾ ಭೋನ್ಸ್ಲೆ ಅವರು ಹಾಡಿದ ಪ್ರಥಮ ಕನ್ನಡದ ಹಾಡು ದೂರದ ಬೆಟ್ಟ ಚಿತ್ರಕ್ಕೋಸ್ಕರ. ಸವಾಲು ಹಾಕಿ ಜೂರತ್ನಿಂದ ಅಂತ ಹೇಳಿದ್ದು ನಾನು ನಿರ್ದೇಶನ ಮಾಡಿರ್ತಕ್ಕಂಥವ್ರು ಸಿದ್ಧಲಿಂಗನವರು. ಈಗ ಇದೇ ಒಂದು ಹಾಡನ್ನು ಮೌನಿಕಾ ಡ್ಯಾನ್ಸ್ ಅಕಾಡೆಮಿ ರಾಯಚೂರಿನವರು ನಿಮಗೆ ಇಲ್ಲಿ ನೃತ್ಯದ ಮೂಲಕ ತೋರಿಸ್ತಿದ್ದಾರೆ. ನೃತ್ಯ ಸಂಯೋಜನೆ ಮೌನಿಕಾ, ಇದರ ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ ಅವರದ್ದು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಆಶಾ ಭೋಸ್ಲೆ, ಟಿ ಎ ಮೋತಿ, ಸಂಗೀತ ಜಿ ಕೆ ವೆಂಕಟೇಶ್. ಗೆಜ್ಜೆಯ ಕಾಲಿನ ಹೆಜ್ಜೆಯ ಹಾಕಿ ಗಲಗಲ ಗಲಗಲ ಕುಲುಕಿ ಬಳುಕಿ ಎಲ್ಲಿಂದ ಬಂದೆ ಯಾತಕ್ಕೆ ಬಂದೆ ಹೇಳೆ ಸಭಿಕರ ಮುಂದೆ, ನೀ ಹೇಳೆ ಸಭಿಕರ ಮುಂದೆ. ಸವಾಲು ತೊಟ್ಟು ತಲೆಯಲ್ಲಿ ತಿರ್ಗೋನೊಬ್ಬ ಇದ್ದಾನೆಯ ತಂಪಿನೂರಲಿ. ಹರಕು ಬೆಳೆಯ ಟೋಪಿ ತುಂಡು ತೊಟ್ಟು ತಲೆಯಲ್ಲಿ ತಿರ್ಗೋನೊಬ್ಬ ಇದ್ದಾನೆಯ ತಂಪಿನೂರಲಿ. ಮೆಚ್ಚಿ ಅವನ ಮದುವೆ ಆದ್ಲು ಸತ್ತು ಹುಟ್ಟೋಳು, ಮೆಚ್ಚಿ ಅವನ ಮದುವೆ ಆದ್ಲು ಸತ್ತು ಹುಟ್ಟೋಳು. ಹೆಚ್ಚಿತಯ್ಯ ಅವನ ಬಳಗ ಮೂರು ಮತ್ತೇಳು, ಹೆಚ್ಚಿತಯ್ಯ ಅವನ ಬಳಗ ಮೂರು ಮತ್ತೇಳು. ಜೀ 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 ರಮ ಜೀ 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 ಜೀ
ನೆಮ್ಮದಿ ಇತ್ತು ಗುಂಪಲ್ಲಿ, ನೆಮ್ಮದಿ ಇತ್ತು ಗುಂಪಲ್ಲಿ. ಮುಚ್ಚಿದ ಮಗತಿನ ಮರ್ಮವ ಬಿಚ್ಚಿ ಉತ್ತರ ಹೇಳಿ ಬರೆ ಹಚ್ಚಿ, ಉತ್ತರ ಹೇಳಿ ಹೊರೆ ಹಚ್ಚಿ. ತೋಚದೆ ಹೋದರೆ ಗುಲಾಮರಾಗಿ ಗೆಜ್ಜೆ ಕಾಲಿಗೆ ಮುತ್ತಿಕ್ಕಿ, ಗೆಜ್ಜೆ ಕಾಲಿಗೆ ಮುತ್ತಿಕ್ಕಿ, ಗೆಜ್ಜೆ ಕಾಲಿಗೆ ಮುತ್ತಿಕ್ಕಿ, ಗೆಜ್ಜೆ ಕಾಲಿಗೆ ಮುತ್ತಿಕ್ಕಿ. ಸವಾಲು ಹಾಕಿ ಸೊಕ್ಕಿನಿಂದ ಮೆರೆಯೋದ್ಯಾಕೆ ಓ ಹೆಣ್ಣೆ, ಜವಾಬು ಕೊಟ್ಟು ಜೂರ ತಡಗಿಸೋ ಜಟ್ಟಿ ಇಲ್ಲೇ ಇದ್ದಾನೆ. ಸವಾಲು ಹಾಕಿ ಸೊಕ್ಕಿನಿಂದ ಮೆರೆಯೋದ್ಯಾಕೆ ಓ ಹೆಣ್ಣೆ, ಜವಾಬು ಕೊಟ್ಟು ಜೂರ ತಡಗಿಸು ಜಟ್ಟಿ ಇಲ್ಲೇ ಇದ್ದಾನೆ, ಆ ಜಟ್ಟಿ ಇಲ್ಲೇ ಇದ್ದಾನೆ. ತಿಳಿಯದೆ ಇದ್ದವರ್ಯಾರೂ ಇಲ್ಲ ಹೇಳ್ತೀನಿ ಕೇಳೆ ಕಿವಿಗೊಟ್ಟು, ಹಳ್ಳಿಯ ಹುಡುಗರು ಕೇಳಿ ಹೇಳಿದ ತಂಗಳ ಸರಕು ನಿನ್ನೊಗಟು, ಆ ತಂಗಳ ಸರಕು ನಿನ್ನೊಗಟು. ಜಿಂಜಿನಕ್ ಜಿಂಜಿನಕ್ ಜಿಂಜಿನಕ್, ಆಹ ಜಿಂಜಿನಕ್ ಜಿಂಜಿನಕ್ ಜಿಂಜಿನಕ್, ಓಹ್ ಜಿಂಜಿನಕ್ ಜಿಂಜಿನಕ್ ಜಿಂಜಿನಕ್. ಹಾ, ಸರಕು ಬಿಳಿಯ ಟೋಪಿ ಅಂದ್ರೆ ಅರ್ಧ ಚಂದಿರ, ತಲೆಯಲ್ಲಿಟ್ಟು ತಿರುಗೋನಂದ್ರೆ ಚಂದ್ರಶೇಖರ ನಮ್ಮ ಪರಮೇಶ್ವರ. ಸರಕು ಬಿಳಿಯ ಟೋಪಿ ಅಂದ್ರೆ ಅರ್ಧ ಚಂದಿರ, ತಲೆಯಲ್ಲಿಟ್ಟು ತಿರುಗೋನಂದ್ರೆ ಚಂದ್ರಶೇಖರ ನಮ್ಮ ಪರಮೇಶ್ವರ. ದಕ್ಷ ಯಜ್ಞ ಕುಂಡದಲ್ಲಿ ಹಾರಿಸತೋಳು, ದಕ್ಷ ಯಜ್ಞ ಕುಂಡದಲ್ಲಿ ಹಾರಿಸತೋಳು. ಗಿರಿಜೆಯಾಗಿ ಹುಟ್ಟಿ ಬಂದು ಕೈಯ ಹಿಡಿದಳು, ಗಿರಿಜೆಯಾಗಿ ಹುಟ್ಟಿ ಬಂದು ಕೈಯ ಹಿಡಿದಳು, ಶಿವನ ಕೈಯ ಹಿಡಿದಳು. ಗಣಪತಿ ಷಣ್ಮುಖ, ಗಣಪತಿ ಷಣ್ಮುಖ ಗಂಗೆ ಚಂದಿರ ಕೊರಳಿನ ಹಾವು ಮತ್ತೆ. ಗಣಪತಿ ಷಣ್ಮುಖ ಗಂಗೆ ಚಂದಿರ ಕೊರಳಿನ ಹಾವು ಮತ್ತೆ. ಹಣೆಯಲ್ಲಿ ಬೆಂಕಿ ವಾಹನ ದಂಕಿ ಸೇರಿದರೆಲ್ಲ ಹತ್ತಾಯ್ತೆ, ಸೇರಿದರೆಲ್ಲ ಹತ್ತಾಯ್ತೆ. ನಂದಿಗೆ ಸಿಂಹ ಇಲಿಗೆ ಹಾವು, ನಂದಿಗೆ ಸಿಂಹ ಇಲಿಗೆ ಹಾವು, ಹಾವಿಗೆ ನವಿಲು ವೈರಿಯು. ಒಂದಕ್ಕೆ ಒಂದು ಹೊಂದದೆ ಇದ್ದರೂ ತುಂಬಿದೆ ಅಲ್ಲಿ ಶಾಂತಿಯು. ಒಟ್ಟಿಗೆ ಹೀಗೆ ಬಾಳಿ ಅಂತ ದೇವರು ಸಾರೋ ನೀತಿಯು, ಒಟ್ಟಿಗೆ ಹೀಗೆ ಬಾಳಿ ಅಂತ ದೇವರು ಸಾರೋ ನೀತಿಯು. ಮಧುರ ಮಧುರವೇ ಮಂಜುಳ ಗಾನ, ಮಧುರ ಮಧುರವೇ ಮಂಜುಳ ಗಾನ. ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳ ಗಾನ. ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೇ ಮಂಜುಳ ಗಾನ. ಸಿರಿ ಸಂಭ್ರಮ ಸ್ವರ ಬೆರೆಸಿ ಹಗ